ಮತ್ತೆ ಮಾಡಬೇಕಾ? ಆಗಲ್ಲ. ನಮಗೆ ಒಂದು ಸತಿ ಮಾಡಿದ್ವಿ, ಮಾಡ್ತಾ ಇಲ್ಲ. ಇವಾಗ ನೋಡಿ, ಮಾಡಬೇಡಿ. ಮಾಡಿದ್ರೆ ನಿಮ್ಮಲ್ಲಿ ಗುಣ ಬದಲಾವಣೆ, ನಿಮ್ಮ ಬಿಹೇವಿಯರ್ನಲ್ಲಿ ಬದಲಾವಣೆ, ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಬದಲಾವಣೆ, ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್, ಮನುಷ್ಯನಲ್ಲಿ ಒಂದು ದೈವತ್ವ ಬರುವಂಥದ್ದು. ಏನಾದಿದ್ದರೆ ಆರಿಸ್ಕೊಳ್ಳಿ, ಇಲ್ಲದೆ ಬಿಡ್ಬಿಡಿ. ಅಲ್ವಾ ಅಮ್ಮ? ನಾನು ಅಷ್ಟೇ ಹೇಳೋದು. ನಿಮ್ಮಲ್ಲಿ ಒಂದು ಪರಿವರ್ತನೆ ತರುವಂಥದ್ದು ತೊಗೊಳ್ಳದೇ ಇದ್ದರೆ, ಒಂದು ಹೆಜ್ಜೆನೂ ನೀವು ಮುಂದಕ್ಕೆ ಹೋಗದೇ ಇದ್ದರೆ, ಬರೀ ಬೋರ್ಡ್ ಹಾಕ್ಕೊಂಡ್ರೆ ಐ ಆಮ್ ಎ ಸೀಕರ್ ಅಂತ ಏನು ಪ್ರಯೋಜನ? ಎಲ್ಲರೂ ನಾನು ಸಾಧಕ, ನಾನು ಉಪಾಸಕ, ನಾನು ಭಕ್ತ, ನಾನು ಫಾಲೋವರು, ನಾನು ಸೀಕರು ಅಂತ ಹೇಳ್ಕೊತಾರೆ. ಬರೀ ಅದೊಂದು ಈಗೋಗಿ ಇನ್ನೊಂದು ಫೆದರ್ ಇದೆ ಕ್ಯಾಪ್. ನಥಿಂಗ್. ನಾನು ಚೇಂಜ್ ಆಗಿದ್ದೀನಿ, ನಾನು ಈ ದಾರಿ ಮಾಡಿ ಈ ಫಾಲೋ ಮಾಡ್ತಿದ್ದೀನಿ, ಈ ಗುರುಗಳಿಂದ ಹೋಗ್ತಾ ಇದ್ದೀನಿ ಎಲ್ಲ ಹೇಳ್ಕೊಂಡ್ರೂ ಕೂಡ ಇಲ್ಲಿ ಮತ್ತೆ ನಿಮ್ಮ ಐಡೆಂಟಿಟಿಗೆ ಇನ್ನೊಂದು 4 ಸೇರ್ಕೊಂತೆ ಹೊರತು ನಿಮ್ಮ ಸ್ವಭಾವ ಬದಲಾಯ್ತಾ? ನಿಮ್ಮ ಲೈಫ್ ಸ್ಟೈಲ್ ಬದಲಾಯ್ತಾ? ದಿನ ಬೆಳಗ್ಗೆ ಹೇಳ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಪ್ರಾಣಾಯಾಮ ಮಾಡ್ತಾ ಇದ್ದೀರಾ, ಕೋಪ ಕಮ್ಮಿ ಆಗಿದೆಯಾ, ಮೋಹ ಹೋಯ್ತಾ, ಫರ್ಗಿವ್ನೆಸ್ ಬಂತಾ? ಈ ಥರದ್ದು ಎಷ್ಟೋ ಆಗುತ್ತಲ್ಲ, ಇಲ್ಲದೆ ಇರೋದೆಲ್ಲ ಬರೋದು, ಇದ್ದಿದ್ದೆಲ್ಲ ಹೋಗೋದು, ಏನಾರು ಆಗ್ತಾ ಇದೆಯಾ? ಅದಾಗದೇ ಇದ್ದರೆ ನೀವು ಆರಿಸ್ಕೊಂಡಿರೋದು ಸರಿ ಇಲ್ಲ ಅಂತ ಹುಡುಕಿ ಸಿಗುತ್ತೆ, ಯಾವುದೋ ಒಂದು ಸಿಗುತ್ತೆ ನಿಮಗೆ ಆ ಥರ ಆಗುವಂಥದ್ದು. ಅದಕ್ಕೆ ಫಸ್ಟು ನೋಡ್ಕೋಬೇಕು, ನಾನು ಯಾಕೆ ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಬೇಕು ನನಗೆ, ಏನು ಹೇಗಿದ್ದೀನಿ, ಇದೆಲ್ಲ ಪ್ರಶ್ನೆ ಏಕಾಂತವಾಗಿ ಕೂತ್ಕೊಂಡು ಕೇಳಿಕೊಂಡು ಪರ್ಸ್ನಲ್ಲಾಗಿ ಮಾಡೋ ಸಾಧನೆ ಸ್ಪಿರಿಚುಯಾಲಿಟಿ.